ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಡಿಫ್ರೆಂಟ್ ಸ್ಟೈಲಾಗೆ ನಿಮಗೆ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ನಾನು ಆಗಲೇ 3-4ನೇ ಸತಿ ಮಾಡ್ತಾ ಇರೋದು, ಸಖತ್ತಾಗುತ್ತೆ. ಈಗ ಬನ್ನಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 1 kg ಚಿಕನ್ಗೆ ಇಲ್ಲಿ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ತೇಜು ಕಂಪ್ನಿಯವ್ರದ್ದು ಗರಂ ಮಸಾಲ ಹಾಕೋತಾ ಇದ್ದೀನಿ. ನನಗೆ ತೇಜು ಅವ್ರ ಕಂಪ್ನಿ ಗರಂ ಮಸಾಲನೇ ಚೆನ್ನಾಗಿರುತ್ತೆ ಅನಿಸುತ್ತೆ, ಇಷ್ಟ ಆಗುತ್ತೆ, ಅದಕ್ಕೆ ಆ ಕಂಪ್ನಿದು ಹಾಕೋತಾ ಇದ್ದೀನಿ. ಆಮೇಲೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು 1-2 ಟೊಮೆಟೊ ಹಣ್ಣು ರುಬ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಚಿಕನ್ ಒಳಗಡೆ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚಿಕನ್ಗೆ ಎಲ್ಲ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದನ್ನು ಒಂದು 1/4 ಗಂಟೆ ಬಿಡಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ನೀವು ಯಾವುದೇ ಮಸಾಲೆನೂ ಸಾಂಬಾರು ಮಾಡ್ಬೇಕಾದ್ರೆ ಹಾಕೋದೇನು ಬೇಡ. ಈಗೇನು ಹಾಕ್ಕೊಂಡಿರ್ತೀರೋ ಚಿಕನ್ಗೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀರೋ ಅಷ್ಟು ಮಸಾಲೆ ಹಾಕಿದ್ರೂ ಸಾಕು. ಇಲ್ಲಿ ಮತ್ತೆ ನಾನು ತೇಜು ಅವ್ರದ್ದು ಚಿಕನ್ ಫ್ರೈ ಪೌಡ್ರ್ ಹಾಕೋತಾ ಇದ್ದೀನಿ. ಫ್ರೈ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ, ಪುದೀನ ಇವೆರಡು ಹಾಕ್ಕೊಂಡು ನಾನು ಮತ್ತೆ ಇಲ್ಲಿ ತೇಜು ಅವ್ರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ರುಬ್ಕೊಳ್ಳಲಿಲ್ಲ. ಇಲ್ಲಿ ಫುಲ್ ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಫುಲ್ ಪ್ಯಾಕೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಉಪ್ಪೇನು ಹಾಕಬೇಡಿ. ಇದನ್ನೆಲ್ಲ ಚೆನ್ನಾಗಿ ಕೈಗಲ್ಸ್ಕೊಳ್ಳಿ. ಚೆನ್ನಾಗಿ ಎಲ್ಲ ಅದಕ್ಕೆಲ್ಲ ಹಾಕಬೇಕು ಚಿಕನ್ಗೆ. ಇನ್ನೇನು ಸಾಂಬಾರಲ್ಲಿ ನೀವೇನು ಹಾಕಲ್ಲ, ಉಪ್ಪು ನೀರು ಹಾಕೋತೀರ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/4 ಗಂಟೆ ಸೈಡಿಗೆ ಎತ್ತಿಡಿ. ಈ ಕಡೆ ಒಂದು ತಪ್ಪಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಒಗ್ಗರಣೆಗೆ ಆಯಿಲ್ ಬೇಕೋ ಹಾಕ್ಕೊಂಡು ಇಲ್ಲಿ ನಾನು 2 ಗೆಡ್ಡೆಯಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ಮೇಲೆ ನೀವು ಮಸಾಲೆ ಎಲ್ಲ ಹಾಕಿ ಎತ್ತಿಟ್ಕೊಂಡಿರ್ತೀರಲ್ಲ ಚಿಕನ್ನು, ಅದನ್ನು ಹಾಕ್ಕೊಳ್ಳಿ ಈರುಳ್ಳಿ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಣ್ಣೆ ಎಲ್ಲ ಆಗಬೇಕು ಚಿಕನ್ಗೆ. ಆ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವೆಲ್ಲೂ ಉಪ್ಪು ಹಾಕಿರಲ್ಲ, ಈಗ ಉಪ್ಪು ಹಾಕೋದೆ ಸಾಂಬಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಿ. ಅದು ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಸಾಂಬಾರು ಚೆನ್ನಾಗುತ್ತೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಹಾಕೊಂಡ್ಮೇಲೆ ನೀರು ಹಾಕ್ಕೋಬೇಕು. ಆ ನೀರು ಹಾಕಿರೋ ವೀಡಿಯೋ ಸೇವ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ. ನೀರು ಹಾಕ್ಕೊಂಡು 1 ಗಂಟೆ ಅಷ್ಟು ಬೇಯಿಸ್ಕೊಳ್ಳಿ. ಸಾಂಬಾರು ಚೆನ್ನಾಗುತ್ತೆ. ಥ್ಯಾಂಕ್ ಯು.